ಶಾಂತಿ ಸಾಕಾರವಾಗಲಿದೆ. ಇಂದಿನ ಡೇಟು 19/3/24. मीठे बच्चे, ಗಡಿ ಗಡಿ ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರೋ. ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಗಡಿ ಗಡಿ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ. बाप रूहानी सर्जन तुम्हें निरोगी बनाने की एक ही दवा बताते बच्चे मुझे याद. ತಂದೆ ಆತ್ಮಿಕ ಸರ್ಜನ್ ತಮ್ಮನ್ನು ನಿರೋಗಿಯಾಗಿ ಮಾಡೋದಕ್ಕೆ ಒಂದೇ ಔಷಧಿಯನ್ನು ತಿಳಿಸಿದರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಇಂದಿನ ಪ್ರಶ್ನೆ, ಅಪನೆ ಆಪ್ಸೆ ಕೌನ್ ಸಿ ಬಾತೆ ಕರೋ ತೋ ಬಹುತ್ ಮಜಾ ಆಯೇಗಾ. ನಿಮ್ಮ ಜೊತೆ ನೀವು ಯಾವ ಮಾತನ್ನು ಮಾತಾಡಿದಾಗ ತಮಗೆ ಬಹಳ ಮಜಾ ಬರುತ್ತೆ. ಉತ್ತರ ಇದೆ, अपने आप से बातें करो, इन आंखों से जो कुछ देखते हैं ये तो सब खत्म हो जाना है. ತಮ್ಮ ಜೊತೆ ತಾವೇ ಮಾತಾಡಿ, ಈ ಕಣ್ಣಿಂದ ಏನೆಲ್ಲ ನೋಡ್ತಿದ್ದೀವಿ ಇದೆಲ್ಲ ಸಮಾಪ್ತಿ ಆಗಬೇಕಾಗಿದೆ. ಬಸ್ ಅಮ್ ಅವ್ರ ಬಾಬಾ ಹಿ रहेंगे. ನಾವು ಮತ್ತೆ ತಂದೆ ಮಾತ್ರ ಇರ್ತೀವಿ. ಮೇಟಾ ಬಾಬಾ ಅಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾ ದೇತೆ ಹೈ. ಮಧುರವಾದ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರಾಗಿ ಮಾಡಿಬಿಡ್ತಾರೆ. ಐಸಿ ಐಸಿ ಬಾತೆ ಕರೋ, ಏಕಾಂತ ಮೇ ಚಲೆ ಜಾವೋ ತೋ ಬಹುತ್ ಮಜಾ ಆಯೆ. ಈ ರೀತಿ ಮಾತಾಡಿ ಏಕಾಂತದಲ್ಲಿ ಒಟ್ಟೋಗಿ, ಆಗ ಬಹಳ ಮಜಾ ಬರುತ್ತೆ. ಶಾಂತಿ. परम पिता शिव भगवान वाच, मीठे मीठे बच्चों को पुरुषोत्तम संगम युग कदम कदम पर याद रखना चाहिए. परम पिता शिव भगवान वाच, ಮಧುರಾತಿ ಮಧುರ ಮಕ್ಕಳು ಪುರುಷೋತ್ತಮ ಸಂಗಮದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ನೆನಪನ್ನು ಇಟ್ಕೋಬೇಕಾಗಿದೆ. ये भी तुम बच्चे ही जानते हो, सो भी नंबरवार पुरुषार्थ अनुसार. ಇದು ಸಹ ತಾವು ಮಕ್ಕಳೇ ಅರ್ಥ ಮಾಡ್ಕೊಂಡಿದ್ದೀರ, ಅದರಲ್ಲೂ ನಂಬರ್ವಾರ್ ಪುರುಷಾರ್ಥ ಅನುಸಾರ. ये बुद्धि में याद रहे, हम अभी पुरुषोत्तम संगम पर पुरुषोत्तम बन रहे. ಇದು ಸಹ ಬುದ್ಧಿಯಲ್ಲಿ ನೆನಪಿರಲಿ, ನಾವೆಲ್ಲರೂ ಪುರುಷೋತ್ತಮ ಸಂಗಮದಲ್ಲಿ ಪುರುಷೋತ್ತಮರಾಗ್ತಿದ್ದೀವಿ. और ये जो रावण का पिंजड़ा है उनसे बाबा हमको छुड़ाकर दिलाने आए. ಈ ರಾವಣನ ಪಂಜರ ಏನಿದೆ ಅದರಿಂದ ಬಾಬಾ ನಮ್ಮನ್ನು ಬಿಡುಗಡೆ ಮಾಡಕ್ಕೆ ಬಂದಿದ್ದಾರೆ. जैसे कोई पंछी को पिंजड़े से निकाला जाता तो वह बहुत खुश होकर उड़कर सुख पाते हैं. ಯಾವ ರೀತಿ ಯಾವುದಾದರೂ ಪಕ್ಷಿಯನ್ನ ಪಂಜರದಿಂದ ನಾವು ಬಿಡುಗಡೆ ಮಾಡಿದಾಗ ಅದನ್ನು ಬಹಳ ಖುಷಿಯಾಗಿ ಹಾರಿಕೊಂಡು ಸುಖವಾಗಿ ಹೋಗುತ್ತಲ್ಲ. तुम बच्चे भी जानते हो ये रावण का पिंजरा है, अनेक प्रकार के दुख ही दुख. ಇದು ಸಹ ತಮ್ಮ ಮಕ್ಕಳಿಗೆ ಗೊತ್ತಿದೆ, ಇದು ರಾವಣನ ಪಂಜರ ಆಗಿದೆ. ಇಲ್ಲಿ ಅನೇಕ ಪ್ರಕಾರದ ದುಃಖನೇ ದುಃಖ ಇದೆ. ಆ ಬಾಬಾ ಆಯಿ ಇಸ್ ಪಿಂಜರೆ ಸೆ ನಿಕಾಲ್ನೆ ಕೆ ಲಿಯೆ. ಈಗ ತಂದೆ ಬಂದಿದ್ದಾರೆ ಈ ಪಂಜರದಿಂದ ಬಿಡುಗಡೆ ಮಾಡೋದಕ್ಕೆ. है तो मनुष्य ही, शास्त्रों में लिख दिया है, देवताओं और असुरों की लड़ाई लगी, फिर देवताओं ने जीता. ಎಲ್ಲರೂ ಮನುಷ್ಯರೇ ಅಲ್ವಾ? ಶಾಸ್ತ್ರಗಳಂತಲೂ ಬರೆದಿದ್ದಾರೆ, ದೇವತೆಗಳು ಮತ್ತೆ ಅಸುರರ ಯುದ್ಧ ಆಯಿತು, ಮತ್ತೆ ದೇವತೆಗಳು ವಿಜಯವನ್ನು ಪಡೆದರು. आप लड़ाई की तो बात ही नहीं, तुम अभी असुर से देवता बन रहे. ಈಗ ಯುದ್ಧದ ಮಾತಂತೂ ಇಲ್ಲವೇ ಇಲ್ಲ, ಈಗ ತಾವು ಅಸುರರಿಂದ ದೇವತೆ ಆಗ್ತಾ ಇದ್ದೀರಾ. असुरे रावण अर्थात 5 विकार पर तुम जीत पाते, ना कि रावण संप्रदाय. ಅಸುರಿ ರಾವಣ ಅಂದರೆ 5 ವಿಕಾರದ ಮೇಲೆ ನೀವು ವಿಜಯವನ್ನು ಪಡಿತೀರಾ, ರಾವಣ ಸಂಪ್ರದಾಯದ ಮೇಲೆ ಅಲ್ಲ. 5 ವಿಕಾರೋं को ये रावण कहा जाता. 5 ವಿಕಾರಗಳಿಗೆ ರಾವಣ ಅಂತ ಹೇಳಲಾಗಿದೆ. ಬಾಕಿ ಕಿಸ್ಕೋ ಜಲಾನೆ ಆದಿ ಕಿ ಬಾತಿ नहीं है. ಬಾಕಿ ಯಾರನ್ನೂ ಇಲ್ಲಿ ಸುಡುವ ಮಾತೇ ಇಲ್ಲ. तुम बच्चे बड़े खुश होते हो, अभी हम ऐसी दुनिया में जा रहे हैं जहाँ ना गर्मी है ना सर्दी. ಈಗ ತಾವು ಮಕ್ಕಳು ಬಹಳ ಖುಷಿ ಆಗ್ತಿದ್ದೀರಿ. ಅಲ್ಲಿ ಅಂದರೆ ಆ ಪ್ರಪಂಚದಲ್ಲಿ ಬಿಸಿನೂ ಇರಲ್ಲ, ತಣ್ಣಗೂ ಇರುವುದಿಲ್ಲ.
सदैव बसंत ही रहेगा, सतयुग स्वर्ग की बसंत ऋतु अब आती. ಸದಾ ಬಸಂತ ಋತುನೇ ಇರುತ್ತೆ. ಸತ್ಯುಗ ಸ್ವರ್ಗದ ಬಸಂತ ಋತು ಈಗ ಬರುತ್ತೆ. वो बसंत ऋतु थोड़े समय के लिए आती है, बसंत ऋतु तो तुम्हारे लिए आधा कल्प के लिए आती है, वहाँ गर्मी आदि होती. ಹೊರಗಡೆ ಬಸಂತ ಋತು ಅಂತೂ ಸ್ವಲ್ಪ ಸಮಯಕ್ಕೆ ಬರುತ್ತೆ. ಈಗ ತಮಗೋಸ್ಕರ ಅರ್ಧ ಕಲ್ಪಕ್ಕೋಸ್ಕರ ಬಸಂತ ಋತು ಬರುತ್ತೆ. ಅಲ್ಲಿ ಬಿಸಿಲು ಅಂದರೆ ಬಿಸಿನೇ ಇರೋದಿಲ್ಲ. ಗರ್ಮಿ ಸೇವೆ ಮನುಷ್ಯಕ್ಕೂ ದುಃಖ ಹೋತೆ ಹೇ, ಮರ್ ಪಡ್ತೆ ಹೇ. ಬಿಸಿಲಿಂದಲೂ ಮನುಷ್ಯನಿಗೆ ದುಃಖ ಆಗುತ್ತೆ, ಸತ್ತೋಗ್ತಾರೆ. इन सभी दुखों की बातों से छूटने के लिए हमको अविनाशी सर्जन ಬಹು ಸಹಜ ದವಾಯಿ ಇದೆ. ಈ ಎಲ್ಲ ದುಃಖದ ಮಾತುಗಳಿಂದ ಬಿಡುಗಡೆ ಆಗಕ್ಕೋಸ್ಕರ ಅವಿನಾಶಿ ಸರ್ಜನ್ ನಮಗೆ ಬಹಳ ಸಹಜವಾದ ಔಷಧಿಯನ್ನು ಕೊಡ್ತಾರೆ. वो सर्जन के पास जाएंगे तो अनेक दवाइयाँ याद आएंगी. ಹೊರಗಡೆ ಸರ್ಜನ್ ಹತ್ರ ಹೋದಾಗ ಅನೇಕ ಪ್ರಕಾರದ ಔಷಧಿಗಳು ನೆನಪು ಬರುತ್ತೆ. यहाँ इस सर्जन के पास तो कोई दवा नहीं. ಇಲ್ಲಂತೂ ಈ ಸರ್ಜನ್ ಹತ್ರ ಎಂಥದೇ ಔಷಧಿ ಇಲ್ಲ. उनको सिर्फ याद करने से सब रोग छूट जाते और दवाई आदि भी नहीं. ಇವರನ್ನ ನೆನಪು ಮಾಡಿದಾಗ ಎಲ್ಲ ಅನಾರೋಗ್ಯಗಳಿಂದ ನಾವು ಬಿಡುಗಡೆ ಆಗ್ತೀವಿ. ಇಲ್ಲಿ ಔಷಧಿಯ ಮಾತೇ ಇಲ್ಲ. बच्चे कहते आज सेमिनार करेंगे, चार्ट कैसे लिखना चाहिए. ಮಕ್ಕಳಂತಾರೆ ಇವತ್ತು ಸೆಮಿನಾರ್ ಮಾಡೋಣ, ಚಾರ್ಟ್ ಯಾವ ರೀತಿ ಬರೆಯೋದು. ಬಾಬಾ ಕೋ ಕೈಸೆ ಯಾದ್ ಕರ್ನಾ ಚಾಹಿಯೆ, ಇಸ್ ಪರ್ ಸೆಮಿನಾರ್ ಕರೆ. ತಂದೆಯನ್ನು ಯಾವ ರೀತಿ ನೆನಪು ಮಾಡೋದು, ಇದರ ಬಗ್ಗೆ ಸೆಮಿನಾರ್ ಮಾಡೋಣ. ಆ ಬಾಪ್ ತೋ ತಕ್ಲೀಫ್ ನಹಿ ದೇತೆ, ಸಿರ್ಫ್ ಬೈಟ್ ಲಿಖ್ತೆ ಹೇ, ಕಾಗಜ್ ಖರಾಬ್ ಕರೋ. ತಂದೆ ಎಂಥದೇ ಕಷ್ಟವನ್ನು ಕೊಡೋದಿಲ್ಲ, ಕುತ್ಕೊಂಡು ಬರೀತಾರೆ. ಪೇಪರನ್ನು ಹಾಳು ಮಾಡೋ ಮಾತಲ್ಲ. ಜರೂರತಿ ನಹಿ ರಹತಿ, ಬಾಬಾ ತೋ ಸಿರ್ ಕೇತೆ ಬುದ್ಧಿ ಮೇ ಬಾಬಾ ಕೋ ಯಾದ್ ಕರೋ. ಇಲ್ಲಿ ಅವಶ್ಯಕತೆನೇ ಇಲ್ಲ ಏನಂತ ಪೇಪರ್ ಹಾಳು ಮಾಡೋದಕ್ಕೆ. ತಂದೆ ಅಂತಾರೆ ಬುದ್ಧಿಯಿಂದ ತಂದೆಯನ್ನ ನೆನಪು. अज्ञान काल में बाबा को याद करने के लिए चार्ट बनाया जाता है क्या. ಅಜ್ಞಾನ ಕಾಲದಲ್ಲಿ ತಂದೆಯನ್ನು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಚಾರ್ಟನ್ನು ಮಾಡಲಾಗತ್ತೇನು. इसमें लिखा पढ़ी करने की कोई जरूरत नहीं. ಇದರಲ್ಲಿ ಓದೋದು ಬರೆಯುವ ಅವಶ್ಯಕತೆನೇ ಇಲ್ಲ. ಬಾಬಾ को कहते बाबा हम आपको भूल जाते हैं. ತಂದೆಗೆ ಅಂತೀವಿ ಬಾಬಾ ನಾವು ನಿಮ್ಮನ್ನ ಮರೆತು ಹೋಗ್ತೀವಿ. कोई सुने तो क्या कहेंगे, कहते भी हैं हम जीते जी बाबा के बने. क्यों बने. ಯಾರಾದರೂ ಇಂಥ ಮಾತು ಕೇಳಿದ್ರೆ ಏನಂತಾರೆ. ಹೇಳಲಾಗುತ್ತೆ ಬದುಕಿದ್ದಂಗೆ ನಾವು ತಂದೆಯ ಮಗು ಆಗಿದ್ದೀವಿ. ಏನಕ್ಕಾಗಿದ್ದೀವಿ. बाबा से विश्व की बादशाही का वर्षा लेने, फिर ऐसे बाबा को तुम भूलते हो क्या. ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಕ್ಕೋಸ್ಕರ ಅಂದ ಮೇಲೆ ಇಂತಹ ತಂದೆಯನ್ನ ತಾವು ಮರ್ತೋಗ್ತೀರೇನು. ऐसा बाप जिससे इतना भारी वर्षा मिलता उसको तुम याद नहीं कर सकते हो. ಇಂತಹ ತಂದೆ ಯಾರಿಂದ ಎಷ್ಟು ದೊಡ್ಡ ಆಸ್ತಿ ಸಿಗತ್ತೆ ಅವರನ್ನ ನೆನಪು ಮಾಡೋಕ್ಕಾಗಲ್ವೇನು. इतना बार तुमने वर्षा लिया फिर भी भूल जाते हो. ಎಷ್ಟೊಂದು ಸಲ ತಾವು ಆಸ್ತಿಯನ್ನು ಪಡ್ಕೊಂಡಿದ್ದೀರಾ, ಆದರೂ ಮರ್ತೋಗ್ತೀರಾ. बाप से वर्षा लेना है तो याद भी करना है, दैवी गुण भी धारण करना है. लिखना क्या है. ತಂದೆಯಿಂದ ಆಸ್ತಿ ಪಡಿಬೇಕಾದ್ರೆ ನೆನಪನ್ನೂ ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಿ. ಬರೆಯೋದೇನಿರುತ್ತೆ. ये तो हर एक अपने दिल से पूछो, नारद का भी मिसाल है. ಇವೆಲ್ಲವನ್ನ ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ಕೇಳಿ ನಾರದನ ಉದಾಹರಣೆ ಇದೆಯಲ್ಲ. खुद कहते हैं बड़ा भक्त था, तुम भी जानते हो जन्म जन्मांतर के हम पुराने भक्त. ಸ್ವಯಂ ಅಂತಾರೆ ನಾನು ಬಹಳ ದೊಡ್ಡ ಭಕ್ತನಾಗಿದ್ದೆ ಅಂತ.
ತಮಗೂ ಗೊತ್ತಿದೆ ನಾವು ಜನ್ಮ ಜನ್ಮಾಂತರಕ್ಕೋಸ್ಕರ ಹಳೆ ಭಕ್ತರಾಗಿದ್ದೀವಿ. हम मीठे बाबा को याद कर कितना खुश होते हैं. ನಾವು ಮಧುರವಾದ ತಂದೆಯನ್ನ ನೆನಪು ಮಾಡಿ ಎಷ್ಟು ಖುಷಿ ಆಗ್ತೀವಿ. जो जितना याद करते वही लक्ष्मी नारायण को वर्णी लायक. ಯಾರು ಎಷ್ಟು ನೆನಪು ಮಾಡ್ತಾರೆ ಅವರು ಅಷ್ಟೇ ಲಕ್ಷ್ಮೀ ನಾರಾಯಣರನ್ನ ವರೆಯೋದಿಕ್ಕೆ ಅಂದರೆ ವರಿಸ್ಕೊಳೋದಿಕ್ಕೆ ಲಾಯಕ್ ಆಗ್ತಾರೆ. कोई गरीब का बच्चा जाकर साहूकार की गोद लेता तो कितना खुश होता. ಯಾರಾದರೂ ಬಡವನ ಮಗು ಹೋಗಿ ಧನವಂತರ ಮಡಿಲನ್ನ ಪಡೆದಾಗ ಎಷ್ಟು ಖುಷಿ ಆಗುತ್ತಲ್ಲ. बाप को और प्रॉपर्टी को ही याद करते हैं. ತಂದೆ ಮತ್ತು ಆಸ್ತಿಯನ್ನೇ ನೆನಪು ಮಾಡ್ತಾರೆ. यहाँ तो बहुत है जिसको बेहद के बाबा का बच्चावन राजाई लेने का अकल नहीं आता. ವಂಡರ್ಫುಲ್ ಬಾತ್ है. ಇಲ್ಲಂತೂ ಬಹಳಷ್ಟು ಜನ ಇದ್ದಾರೆ ಯಾರಿಗೆ ಅನಂತವಾದ ತಂದೆಯ ಮಗುವಾಗಿ ರಾಜ್ಯವನ್ನ ಪಡೆಯುವಂತಹ ತಿಳುವಳಿಕೆನೇ ಇಲ್ಲ. ಆಶ್ಚರ್ಯವಾದ ಮಾತಲ್ವ. जो बाप स्वर्ग का मालिक बनाते उसको याद नहीं कर सकते. ಯಾವ ತಂದೆ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ ಅವರನ್ನ ನೆನಪು ಮಾಡಕ್ಕಾಗಲ್ವಾ. बाप बच्चों को अडॉप्ट करते ऐसे बाबा को याद ना करना ये तो ವಂಡರ್ಫುಲ್ ಬಾತ್. ತಂದೆ ಮಕ್ಕಳನ್ನ ದತ್ತು ತಗೊಂತಾರೆ. ಇಂತಹ ತಂದೆಯನ್ನ ನೆನಪು ಮಾಡಿಲ್ಲ ಅಂದ್ರೆ ಎಷ್ಟು ವಂಡರ್ಫುಲ್ ಮಾತಲ್ವಾ. ಗಡಿ ಗಡಿ ಬಾಪ್ और ಪ್ರಾಪರ್ಟಿ ಯಾದ್ ಆನೆ चाहिए. ಗಡಿ ಗಡಿ ತಂದೆ ಮತ್ತು ಆಸ್ತಿ ನೆನಪಿಗೆ ಬರಬೇಕಾಗಿದೆ. ಬಾಬಾ कहते मीठे मीठे सिकिलदे बच्चे तुमने बुलाया ही अडॉप्ट करने के लिए. ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಹಗರಿ ಹೋದ ಮಕ್ಕಳೇ ತಾವೇ ನನ್ನನ್ನು ಕರೀತಾ ಇದ್ರಿ ದತ್ತು ತಗೊಳಕ್ಕೋಸ್ಕರ. बाप को बुलाया जाता है ना बाप ही स्वर्ग की स्थापना करते हैं. ತಂದೆಯನ್ನ ಕರೀಲಾಗುತ್ತೆ, ತಂದೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. स्वर्ग का वर्षा देते हैं तुम पुकारते हो बाबा हम पतितों को आकर गोद में लो. ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ತಾವೇ ಕರೀತಾ ಇದ್ರಿ ಬಾಬಾ ನಾವು ಪತಿತರಾಗಿದ್ದೀವಿ ನಮ್ಮನ್ನ ಮಡಿಲಿನಲ್ಲಿ ತಕೊಳ್ಳಿ. आपे ही कहते हो हम पतित कंगाल चीची वर्तनाट पेनी. ತಾವೇ ತಿಳಿಸಿದ್ರಿ ನಾವು ಪತಿತರು ಅನಾಥರು ಕೊಡಕು ನಯ್ಯ ಪೈಸೆ ಅಂತವರು ಆಗ್ಬಿಟ್ಟಿದ್ದೀವಿ. ಬೇಹದ್ ಕೆ ಬಾಪ್ ಕೋ ತುಮ್ ಭಕ್ತಿ ಮಾರ್ಗ ಮೇ ಪುಕಾರ್ತೆ रहते हो. ಅನಂತವಾದ ತಂದೆಯನ್ನ ತಾವು ಭಕ್ತಿ ಮಾರ್ಗದಲ್ಲಿ ಕರೀತಾ ಇರ್ತೀವಿ. आप बाबा कहते भक्ति मार्ग में भी तुमको इतना दुख नहीं था. ಈಗ ತಂದೆ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲೂ ತಮಗೆ ಇಷ್ಟೊಂದು ದುಃಖ ಇರಲಿಲ್ಲ. अभी मनुष्य को कितना दुख है बाप आया है तो जरूर विनाश का भी समय हो. ಈಗಂತೂ ಮನುಷ್ಯರಿಗೆ ಎಷ್ಟೊಂದು ದುಃಖ ಇದೆ. ತಂದೆ ಬಂದಿದ್ದಾರೆ ಅಂದ ಮೇಲೆ ವಿನಾಶದ ಸಮಯನೂ ಇರಬಹುದಲ್ಲ. तुम जानते हो इस लड़ाई के बाद फिर कितने जन्म कितने वर्ष लड़ाई का नाम ही नहीं रहे. ತಮಗಂತೂ ಗೊತ್ತಿದೆ ಈ ಯುದ್ಧದ ನಂತರ ಎಷ್ಟೊಂದು ಜನ್ಮ ಎಷ್ಟೊಂದು ವರ್ಷ ಯುದ್ಧದ ಹೆಸರುನೇ ಇರೋದಿಲ್ಲ. कभी लड़ाई लगेंगी नहीं ना कोई दुख रोग आदि का नाम होगा. ಎಂದು ಜಗಳ ಕಲಹ ಆಗೋದೇ ಇಲ್ಲ, ಎಂಥದೇ ದುಃಖ ರೋಗದ ಹೆಸರೇ ಇರೋದಿಲ್ಲ. अभी तो कितने ढेर बीमारियां हैं बाबा कहते मीठे बच्चों हम तुमको सभी दुखों से छुड़ा देंगे. ಈಗಂತೂ ಎಷ್ಟೊಂದು ಅನಾರೋಗ್ಯ ಇದೆ. ತಂದೆ ತಿಳಿಸ್ತಾರೆ ಮಧುರಾದ ಮಕ್ಕಳೇ ನಾನು ನಿಮ್ಮನ್ನ ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡ್ತೀನಿ. तुम याद ही करते हो ये भगवान आकर दुख हरो सुख शांति. ತಾವೇ ನೆನಪು ಮಾಡ್ತೀರ ಏ ಭಗವಂತ ಎಲ್ಲ ದುಃಖವನ್ನ ಹರಿಸಿ ಸುಖ ಶಾಂತಿಯನ್ನ ಕೊಡು.
ये दो चीजें हर एक मांगते हैं ये है अशांति. ಈ ಎರಡು ವಸ್ತುಗಳನ್ನ ಪ್ರತಿಯೊಬ್ಬರೂ ಬೇಡ್ತಾರೆ. ಇದಾಗಿದೆ अशांति. शांति के लिए जो राय देते उनको प्राइस मिलती रहती है. ಶಾಂತಿಗೋಸ್ಕರ ಯಾರೆಲ್ಲ ಆಜ್ಞೆ ಕೊಡ್ತಾರೆ ಅವರಿಗೆ ಪ್ರೈಸ್ ಸಿಗುತ್ತೆ. बेचारों को मालूम ही नहीं शांति किसको कहा जाता. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಶಾಂತಿ ಅಂತ ಯಾವುದಕ್ಕೆ ತಿಳಿಸಲಾಗುತ್ತೆ. शांति तो मीठे बाबा के सिवाय और कोई द्वारा मिल ना सके. ಶಾಂತಿ ಅಂತೂ ಮಧುರವಾದ ತಂದೆ ಹತ್ರ ಬಿಟ್ಟು ಬೇರೆ ಯಾರಿಂದನೂ ಸಿಗೋದಿಲ್ಲ. कितनी तुम मेहनत करते हो समझाने की फिर भी समझते हो. ತಾವೆಷ್ಟೆಲ್ಲ ಶ್ರಮ ಮಾಡ್ತೀರಾ ತಿಳಿಸಕ್ಕೋಸ್ಕರ, ಆದರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. तुम गवर्नमेंट को भी लिख सकते हो मुफ्त क्यों पैसे बर्बाद करते हो. ತಾವು ಗೌರ್ಮೆಂಟ್ಗೂ ಸಹ ಬರೀಬಹುದಾಗಿದೆ, ಮನುಷ್ಯರಿಗೆ ತಿಳಿಸ್ಬೋದಾಗಿದೆ, ತಾವು ಯಾಕೆ ಫ್ರೀಯಾಗಿ ಹಣವನ್ನ ಖರ್ಚು ಮಾಡ್ತೀರಾ. शांति का सागर तो एक ही बाप है वही विश्व में शांति स्थापन कर. ಶಾಂತಿ ಸಾಗರ ಅಂತೂ ಒಬ್ಬ ತಂದೆಯಾಗಿದ್ದಾರೆ, ಅವರೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯನ್ನ ಮಾಡ್ತಾರೆ. गवर्नमेंट के हेड्स को अच्छे अच्छे कागज पर रॉयल्टी से चिट्ठी लिखनी चाहिए. ಗೌರ್ಮೆಂಟಿನ ಹೆಡ್ಗೆ ಒಳ್ಳೊಳ್ಳೆ ಪೇಪರಲ್ಲಿ ಬಹಳ ರಾಯಲ್ಟಿಯಿಂದ ಪತ್ರವನ್ನ ಬರೆದು ಕಳಿಸಬೇಕಾಗಿದೆ. कोई अच्छा कागज देकर समझते हैं कि शायद ये किसी की बड़े आदमी की चिट्ठी है. ಒಳ್ಳೆ ಪೇಪರನ್ನು ನೋಡಿ ಅವ್ರು ಅನ್ಕೊಂತಾರೆ ಯಾರಾದರೂ ದೊಡ್ಡ ವ್ಯಕ್ತಿ ಇರಬಹುದು, ಇಷ್ಟು ಒಳ್ಳೆ ಪೇಪರಲ್ಲಿ ಬರೆದು ಕಳಿಸಿದ್ದಾರೆ. बोलो विश्व में शांति जो तुम कहते हो आगे कब हुई. ಕೇಳಿ, ವಿಶ್ವದಲ್ಲಿ ತಾವೇನು ಶಾಂತಿ ಬೇಕು ಅಂತ ಕೇಳ್ತಿದ್ರಿ, ಅದು ಯಾವತ್ತಾದರೂ ಆಯ್ತಾ. जो फिर इस प्रकार मिले जरूर कभी मिली होंगी. ಇದೇ ಪ್ರಕಾರದಲ್ಲಿ ಸಿಗೋ ರೀತಿ ಖಂಡಿತ ಯಾವಾಗೂ ಸಿಕ್ಕಿರ್ಬೋದಲ್ಲ. तुमको मालूम है तुम तिथि तारीख सब लिख सकते हो. ತಮಗಂತೂ ಗೊತ್ತೇ ಗೊತ್ತಿದೆ, ತಿಥಿ ತಾರೀಖ್ ಎಲ್ಲವನ್ನ ಬರೀಬಹುದು. बाबा ने ही आकर विश्व में शांति सुख स्थापन किया था. वह सत्युग का समय. ಬಾಬೂರೇ ಬಂದು ವಿಶ್ವದಲ್ಲಿ ಶಾಂತಿ ಸುಖದ ಸ್ಥಾಪನೆಯನ್ನ ಮಾಡಿದರು, ಅದು ಸತ್ಯುಗದ ಸಮಯ. ये लक्ष्मी नारायण है डायनास्टी की निशानी. ब्रह्मा और तुम ब्राह्मणों के पार्ट का किसको पता. ಲಕ್ಷ್ಮೀ ನಾರಾಯಣ ನಮ್ಮ ರಾಜ್ಯಧಾನಿಯ ಚಿಹ್ನೆ ಆಗಿದೆ. ಬ್ರಹ್ಮ ಮತ್ತು ನಾವು ಬ್ರಾಹ್ಮಣರ ಪಾರ್ಟು ಯಾರಿಗೂ ಗೊತ್ತಿಲ್ಲ. ಮುಖ್ಯ ಪಾರ್ಟ್ ತೋ ಬ್ರಹ್ಮ ಕಾ ಹೈ ನಾ, ವಹಿ ರಥ ಬಂತು. ಮುಖ್ಯವಾದ ಪಾರ್ಟು ಬ್ರಹ್ಮಂದಾಗಿದೆ, ಅವರೇ ರಥ ಆಗ್ತಾರೆ. जिस रथ द्वारा बाबा इतना कार्य करते हैं, ಆ ರಥದ ಮುಖಾಂತರ ತಂದೆ ಎಷ್ಟೊಂದು ಕಾರ್ಯವನ್ನ ಮಾಡ್ತಾರೆ. ನಾಮ ಹಿ ಹೇ ಪದಮಾ ಪದಂ ಭಾಗ್ಯಶಾಲಿ ರಥ. ಹೆಸರೇ ಆಗಿದೆ ಪದಮಾ ಪದಂ ಭಾಗ್ಯಶಾಲಿ ರಥ. विचार करो कैसे किसको समझाए मनुष्यों को कितना नशा. ವಿಚಾರ ಮಾಡಿ, ಯಾರಿಗೆ ಯಾವ ರೀತಿ ತಿಳಿಸ್ಕೊಡೋದು. ಮನುಷ್ಯನಿಗಂತೂ ಇಷ್ಟೊಂದು ನಶೆ ಇದೆ ಅಲ್ಲ. आप तुमको बाबा का ही परिचय देना है. ज्ञान तो है ही, सिर्फ ज्ञान सागर बाबा के पास. ಈಗ ತಮಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ಜ್ಞಾನ ಅಂತೂ ಜ್ಞಾನ ಸಾಗರನ ತಂದೆ ಹತ್ರ ಇದೆ. वो जब आए तब आकर दे, तब तक ज्ञान तो कोई दे ना सकता. ಯಾವಾಗ ಅವರು ಬಂದು ಜ್ಞಾನವನ್ನ ಕೊಡ್ತಾರೆ ಅಲ್ಲಿಯವರೆಗೂ ಯಾರು ಈ ಜ್ಞಾನವನ್ನ ಕೊಡಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ तो सब भक्त करते ही रहते, ज्ञान एक ही बाबा दे. ಭಕ್ತಿಯಂತೂ ಎಲ್ಲಾ ಭಕ್ತರು ಮಾಡ್ತಾರೆ, ಜ್ಞಾನ ಒಬ್ಬ ತಂದೆನೇ ಕೊಡ್ತಾರೆ.
ज्ञान का स्थायी पुस्तक कोई बनता नहीं है, ज्ञान तो कानून से ही सुनना हो. ಜ್ಞಾನದ ಸ್ಥಿರವಾದ ಪುಸ್ತಕ ಯಾರು ಮಾಡೋದಿಲ್ಲ, ಜ್ಞಾನ ಅಂತೂ ಮನುಷ್ಯರೇ ತಿಳಿಸ್ತಾರೆ. ये किताब आदि जो तुम रखते हो ये सब टेम्पररी है, ये भी सब खत्म हो जाए. ಈ ಪುಸ್ತಕಗಳೆಲ್ಲ ಏನು ತಾವು ಇಟ್ಕೊಂಡಿದ್ದೀರಾ ಇದೆಲ್ಲ ಟೆಂಪರವರಿ ಆಗಿದೆ, ಇದು ಸಹ ಸಮಾಪ್ತಿ ಆಗಿಬಿಡುತ್ತೆ. तुम नोट लिखते हो ये भी खत्म हो जाने हैं, ये सिर्फ अपने पुरुषार्थ के लिए. ತಾವೇನು ನೋಟ್ಸ್ ಮಾಡ್ಕೊತೀರಾ ಇದು ಸಹ ಸಮಾಪ್ತಿ ಆಗುತ್ತೆ, ಇದೆಲ್ಲ ತಮ್ಮ ಪುರುಷಾರ್ಥಕ್ಕೋಸ್ಕರ ಆಗುತ್ತೆ. बाबा कहते टॉपिक की लिस्ट बनाओ तो याद आएगा, परंतु ये तो जानते हो ये पुस्तक आदि कुछ भी नहीं है. ಬಾಬಾ ತಿಳಿಸ್ತಾರೆ, ಈ ಟಾಪಿಕ್ಸ್ ಏನೆಲ್ಲ ತಾವು ಬರೀತೀರಾ ಇದಂತೂ ನೆನಪಿಗೆ ಬರುತ್ತೆ, ಆದರೆ ಇದು ಸಹ ತಮಗೆ ಗೊತ್ತಿದೆ ಈ ಪುಸ್ತಕಗಳೆಲ್ಲ ಏನು ಅಲ್ಲಿ ಇರೋದಿಲ್ಲ. ತುಮಾರಿ ಬುದ್ಧಿ ಮೇ ಸಿರ್ಫ್ ಯಾದ್ ಹಿ ಚಲ್ ಪಡೆ, ನಿಮ್ಮ ಬುದ್ಧಿಯಲ್ಲಿ ನೆನಪು ಮಾತ್ರ ನಡೀತಾ ಇರುತ್ತೆ. ಆತ್ಮ ಬಿಲ್ಕುಲ್ ಬಾಪ್ ಜೈಸೆ ಭರ್ಪೂರ್ ಹೋ ಜಾತೆ, ಆತ್ಮ ಬಿಲ್ಕುಲ್ ತಂದೆ ಸಮಾನ ತುಂಬೋಗ್ಬಿಡುತ್ತೆ. बाकी जो भी पुरानी चीजें इन आंखों से देखते हो वो भी खत्म हो जाए, पिछाड़ी में कुछ भी रहना नहीं. ಬಾಕಿ ಈ ಹಳೆಯ ವಸ್ತುಗಳು ಏನೆಲ್ಲ ಕಣ್ಣಿಂದ ನೋಡ್ತಿದ್ದೀರಾ ಇದೆಲ್ಲ ಸಮಾಪ್ತಿ ಆಗುತ್ತೆ, ಅಂತಿಮದಲ್ಲಿ ಏನೂ ಇರುವುದಿಲ್ಲ. बाप अविनाशी सर्जन है, आत्मा भी अविनाशी है, एक शरीर छोड़ दूसरा लेते. ಆತ್ಮ ಅವಿನಾಶಿ ಸರ್ಜನ್ ಆಗಿದ್ದಾರೆ, ಆತ್ಮ ಅವಿನಾಶಿ ಆಗಿದೆ, ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆಯುತ್ತೆ. दिन प्रतिदिन जो भी शरीर मिलता चीची ही मिलता, ದಿನ ಪ್ರತಿದಿನ ಏನೆಲ್ಲ ಶರೀರ ಸಿಗುತ್ತೆ ಅದು ಕೊಳಕೆ ಸಿಗುತ್ತೆ. अभी तुम बच्चे जानते हो हम श्रेष्ठाचारी बन रहे हैं, बाबा ही बन. ಈಗ ತಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಶ್ರೇಷ್ಠಾಚಾರಿ ಆಗ್ತಾ ಇದ್ದೀವಿ, ಬಾಬುರೇ ಮಾಡ್ತಾರೆ. ಸಾಧು ಸಂತ ಆದಿ ತೋಡೆ ಹಿ ಬನಾತೆ, ಬಾಪ್ ತುಮಕೋ ಶ್ರೇಷ್ಠಾಚಾರಿ ಬನ. ಸಾಧು ಸಂತರೇನಾದರೂ ಮಾಡ್ತಾರ, ತಂದೆನೇ ತಮ್ಮನ್ನ ಶ್ರೇಷ್ಠಾಚಾರಿಯಾಗಿ ಮಾಡ್ತಾರೆ. बाप कहते मीठे बच्चे मैं तुम्हें अपने नैनों पर बिठाकर ले आऊंगा. ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ ನಾನು ತಮ್ಮನ್ನ ನನ್ನ ನೇತ್ರದ ಮೇಲೆ ಕೂರಿಸ್ಕೊಂಡು ತಕೊಂಡ್ಬರ್ತೀನಿ. ಆತ್ಮ ಮೇ ಜಹಾ ನೈನೋಂ ಪರ್ बैठती है, ಆತ್ಮನು ಇಲ್ಲಿ ನೇತ್ರಗಳ ಮೇಲೆ ಕುತ್ಕೊಳ್ಳುತ್ತೆ. ಬಾಬಾ कहते ये आत्माएं तुम सबको निहाल कर ले जाऊंगा. ತಂದೆ ಅಂತಾರೆ ಈ ಆತ್ಮಗಳೇ ತಮ್ಮನ್ನೆಲ್ಲ ಪರಿವರ್ತನೆ ಮಾಡಿ ಕರ್ಕೊಂಡು ಹೋಗ್ತೀನಿ. ಬಾಕಿ ಥೋಡಾ ಸಮಯ ಹೇ ಅಬ್ ಮೆಹನತ್ ತೋ ಕರೋ, ಬಾಕಿ ಸ್ವಲ್ಪ ಸಮಯ ಇದೆ, ಈಗ ಶ್ರಮ ಅಂತೂ ಮಾಡಿ. ಅಪನೆ ದಿಲ್ ಸೆ ಪೂಛೋ ಮೇ ಸ್ವೀಟ್ ಬಾಬಾ ಕೋ ಕಿತನಾ ಯಾದ್ ಕರ್ತಾ ಹೂಂ. ತಮ್ಮ ಹೃದಯದಿಂದ ಕೇಳಿ ನಾನು ಮಧುರವಾದ ತಂದೆಯನ್ನ ಎಷ್ಟು ನೆನಪು ಮಾಡ್ತೀನಿ. हीर जड़ित का विकारों के लिए लव नहीं था, शारीरिक प्यार था. ಹೀರಾ ರಂಜ್ ಅವರಿಗೆ ವಿಕಾರದ ಪ್ರೀತಿ ಇರಲಿಲ್ಲ, ಶಾರೀರಿಕ ಪ್ರೀತಿ ಇರಲಿಲ್ಲ, ಶಾರೀರಿಕ ಪ್ರೀತಿ ಇತ್ತು. याद करते थे और सामने आ जाता था, दोनों आपस में मिल जाते थे. ನೆನಪು ಮಾಡ್ತಿದ್ರು, ಒಬ್ಬರು ಇನ್ನೊಬ್ಬರ ಮುಂದೆ ಬಂದ್ಬಿಡು, ಒಬ್ಬರು ಇನ್ನೊಬ್ಬರ ಜೊತೆ ಮಿಲನವನ್ನ ಮಾಡೋರು. बाबा कहते तुम भी ऐसे बनो, वो है एक जन्म के आशिक माशिक, तुम हो जन्म जन्मांतर. ಬಾಬಾ ಅಂತಾರೆ ತಾವು ಸಹ ಇದೇ ರೀತಿಯಾಗಿ, ಅವರಂತೂ ಒಂದು ಜನ್ಮದ ಪ್ರಿಯತಮ ಪ್ರಿಯತಮ, ತಾವಂತೂ ಜನ್ಮ ಜನ್ಮಾಂತರದ ಪ್ರಿಯತಮ ಪ್ರಿಯತಮೆ ಆಗಿದ್ದೀರಲ್ಲ.
ये बातें इस समय ही होती, आशिक माशिक का अक्षर भी स्वर्ग में नहीं है. ಈ ಎಲ್ಲ ಮಾತುಗಳು ಈ ಸಮಯದಲ್ಲಿ ಆಗುತ್ತೆ. ಪ್ರಿಯತಮ ಪ್ರಿಯತಮೆ ಅನ್ನುವ ಅಕ್ಷರ ಸ್ವರ್ಗದಲ್ಲಿ ಇಲ್ಲ. वो भी पवित्र रहते, मन सामे ही ख्याल आते, सामने देखा और खुश हो गए. ಅವರು ಸಹ ಪವಿತ್ರವಾಗಿರ್ತಾರೆ. ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ, ಮುಂದೆ ನೋಡ್ತಾರೆ ಮತ್ತೆ ಖುಷ್ ಆಗ್ತಾರೆ. तुम बच्चों को देखने की तो कोई भी चीज नहीं है. इस समय तुम सिर्फ अपने को आत्मा समझो, माशुक बाबा को याद. ತಮ್ಮ ಮಕ್ಕಳನ್ನ ಈಗ ನೋಡುವಂತಹ ವಸ್ತು ಇಲ್ಲೇನೂ ಇಲ್ಲ. ಈ ಸಮಯದಲ್ಲಿ ತಮ್ಮನ್ನ ತಾವು ಆತ್ಮ ಅಂತ ತಿಳಿಯಿರಿ ಮತ್ತೆ ಪ್ರಿಯತಮ ತಂದೆಯನ್ನ ನೆನಪು ಮಾಡ್ತಾ ಇರಿ. ಆತ್ಮ ಸಮಜ್ ಬಾಬಾ ಕೋ ಬಹುತ್ ಖುಷಿ ಸೆ ಯಾದ್ ಕರ್ನ. ಆತ್ಮ ಅಂತ ತಿಳಿದು ತಂದೆಯನ್ನ ಬಹಳ ಖುಷಿಯಿಂದ ನೆನಪು ಮಾಡಿ. बाप समझाते रहते, भक्ति मार्ग में तुम ऐसे आशिक थे, आशिक पर कुर्बान जाते हैं. ಬಾಬಾ ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ತಾವು ಇಂತಹ ಪ್ರಿಯತಮೆ ಆಗಿದ್ರು, ಪ್ರಿಯತಮನ ಮೇಲೆ ಬಲಿಹಾರಿ ಆಗ್ತಿದ್ರಲ್ಲ. आप आएंगे तो ये आशिक हम तुम पर वारी जाएंगे. ತಾವು ಬಂದರೆ ಪ್ರಿಯತಮ ನಾನು ನಿನ್ನ ಮೇಲೆ बलिहारी ಆಗ್ತೀನಿ. अब माशुक आया हुआ है सबको गोरा बनाने, जो जैसा ऐसा बनाने की कोशिश. ಈಗ ಪ್ರಿಯತಮ ಬಂದಿದ್ದಾರೆ, ಎಲ್ಲರನ್ನ ಬೆಳ್ಳಗೆ ಮಾಡಿ, ಯಾರು ಹೆಂಗಿರ್ತಾರೆ ಹಂಗೆ ಇತರರನ್ನ ಮಾಡುವಂತಹ ಪ್ರಯತ್ನ ಮಾಡ್ತಾರಲ್ಲ. तुम गोरा बनते हो तो शरीर भी गोरा बनेगा, आत्मा में ही काट पड़ी है. ತಾವು ಬೆಳ್ಳಗಾದಾಗ ಶರೀರನು ಬೆಳ್ಳಗಾಗತ್ತೆ, ಆತ್ಮದಲ್ಲೇ ತುಕ್ಕು ಬಿದ್ದಿದೆ. ಆಗ ತುಮ್ ಮುಜೆ ಯಾದ್ ಕರೋ ತೋ ಕಾದ್ ನಿಕಲ್ ಜಾಯ್. ಈಗ ತಾವು ನನ್ನನ್ನ ನೆನಪು ಮಾಡಿ, ಆಗ ತುಕ್ಕು ಹೊರಟೋಗ್ಬಿಡತ್ತೆ. ಯಹಾ ತುಮ್ ಬಚ್ಚೆ ಆತೆ ಹೋ, ಏಕಾಂತ ಬಹುತ್ ಅಚ್ಚಿ ಹೈ. ಇಲ್ಲಿ ತಾವು ಮಕ್ಕಳು ಬಂದಿದ್ದೀರಾ, ಏಕಾಂತ ತುಂಬಾ ಚೆನ್ನಾಗಿದೆ. फादरी लोग भी पैदल करते, एकदम साइलेंस में रहते हैं, माला हाथ में रहती है. ಫಾದರ್ಸು ಸಹ ವಾಕಿಂಗ್ ಮಾಡುವಾಗ ಏಕ್ದಮ್ ನಿಶಬ್ದದಲ್ಲಿ ಇರ್ತಾರೆ, ಕೈಯಲ್ಲಿ ಮಾಲೆಯನ್ನು ಸಹ ಇಟ್ಕೊಂಡಿರ್ತಾರೆ. कोई को देखते भी नहीं, धीरे धीरे चलते जाते हैं. ಯಾರನ್ನೂ ಸಹ ನೋಡೋದಿಲ್ಲ, ಮೆಲ್ಲ ಮೆಲ್ಲಗೆ ನಡ್ಕೊಂಡು ಹೋಗ್ತಾರೆ. वो लोग क्राइस्ट को याद करते रहेंगे, बाबा को तो जानते ही नहीं. ಅವರಂತೂ ಕ್ರೈಸ್ತನನ್ನ ನೆನಪು ಮಾಡ್ತಾರೆ, ತಂದೆಯ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. मेरे लिए तो कह देते नाम रूप से न्यारा है, अब बिंदी है तो देखेंगे क्या. ನನಗಂತೂ ಅಂದ್ಬಿಡ್ತಾರೆ, ನಾಮ ರೂಪದಿಂದ ಅತೀತ, ಈಗ ಬಿಂದುವನ್ನ ಏನ್ ನೋಡೋದು. बिंदी को कैसे याद करे, किसको पता नहीं. ಬಿಂದುವನ್ನ ಯಾವ ರೀತಿ ನೆನಪು ಮಾಡೋದು ಯಾರಿಗೂ ಗೊತ್ತಿಲ್ಲ. तुमको अभी मालूम पड़ता है तो तुम यहाँ आते हो, मधुबन का तो गायन है. ಈಗ ತಮಗೆ ಅರಿವಾಗಿದೆ, ಅದಕ್ಕೆ ತಾವು ಇಲ್ಲಿ ಬರ್ತೀರ. ಮಧುಬನದ ಗಾಯನ ಇದೆಯಲ್ಲ. ये है सच्चा सच्चा मधुबन जहाँ तुम आते हो. ಇದಂತೂ ಸತ್ಯವಾದಂತಹ ಮಧುಬನ, ಇಲ್ಲಿ ತಾವು ಬರ್ತೀರ. जितना हो सके तुम एकांत में याद में रहो, किसी को भी देखो नहीं. ಎಷ್ಟಾದರೆ ಅಷ್ಟು ಏಕಾಂತದಲ್ಲಿ ನೆನಪಿನಲ್ಲಿರಿ, ಯಾರನ್ನೂ ನೋಡಬೇಡಿ. ऊपर छतें तो पड़े हैं, बाबा की याद में सवेरे छत पर चले जाओ, बड़ा मजा आएगा. ಮೇಲೆ ಅಟ್ಟ ಅಂತೂ ಇದೆ, ಬಾಬೂರನ್ನ ನೆನಪು ಮಾಡೋಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಅಟ್ಟದ ಮೇಲೆ ಹೋಗಿ ಬಹಳ ಮಜಾ ಬರುತ್ತೆ. कोशिश करो रात को 1-2 बजे जागने की, तुम नींद को जीतने वाले
ಮಾಶಿಕು ಪ್ರಯತ್ನ ಮಾಡಿ ಬೆಳಗ್ಗೆ 1-2 ಗಂಟೆಗೆ ಎದ್ದೇಳಿ ತಾವು ನಿದ್ದೆಯನ್ನು ಗೆಲ್ಲುವಂತಹ ಪ್ರಿಯತಮೆ ಆಗಿದ್ದೀರಲ್ಲ. रात को जल्दी सो जाओ, फिर 1-2 बजे उठकर छत पर एकांत में याद की यात्रा करते रहो. ರಾತ್ರಿ ಬೇಗ ಮಲ್ಕೊಂಬಿಡಿ, ಮತ್ತೆ 1-2 ಗಂಟೆ ಬೆಳಗ್ಗೆ ಎದ್ದು ಅಟ್ಟದ ಮೇಲೆ ಏಕಾಂತದಲ್ಲಿ ನೆನಪಿನ ಯಾತ್ರೆ ಮಾಡ್ತಾ ಇರಿ. बहुत जमा करना है, बाबा को याद करते बाबा की महिमा करने लग जाओ. ಬಹಳಷ್ಟು ಜಮಾ ಮಾಡಬೇಕು. ತಂದೆಯನ್ನ ನೆನಪು ಮಾಡ್ತಾ ತಂದೆಯ ಮಹಿಮೆಯನ್ನ ಮಾಡೋದ್ರಲ್ಲೇ ತೊಡಗಿರಿ. आपस में भी यही राय करते रहो, बाबा कितना मीठा है, उसको याद करने से ही पाप है. ಒಬ್ಬರು ಇನ್ನೊಬ್ಬರಿಗೆ ಇದೇ ಆಜ್ಞೆಯನ್ನ ಕೊಡಿ. ಬಾಬಾ ಎಷ್ಟು ಮಧುರ ಆಗಿದ್ದಾರೆ, ಅವರನ್ನ ನೆನಪು ಮಾಡೋದ್ರಿಂದ ಪಾಪಗಳು ಕಟ್ಟ. यहाँ बहुत जमा कर सकते, ये ಚಾನ್ಸ್ भी यहाँ अच्छा मिलता. ಇಲ್ಲಂತೂ ಬಹಳ ಜಮಾ ಮಾಡ್ಕೋಬಹುದು, ಈ ಚಾನ್ಸು ಇಲ್ಲಿ ಬಹಳಷ್ಟು ಚೆನ್ನಾಗಿ ಸಿಗುತ್ತೆ. घर में तो तुम कर ही नहीं सकेंगे, फुर्सत ही कहाँ रहती. ಮನೆಯಲ್ಲಂತೂ ತಾವು ಮಾಡೋಕ್ಕೆ ಸಾಧ್ಯ ಇಲ್ಲ, फुर्सत ಎಲ್ಲಿ ಸಿಗತ್ತೆ. दुनिया का वाइब्रेशन वातावरण बहुत खराब रहता, वहाँ इतना याद की यात्रा नहीं हो. ಪ್ರಪಂಚದ ವೈಬ್ರೇಷನ್ ವಾತಾವರಣ ಬಹಳ ಕೊಳಕಾಗಿ ಇರುತ್ತೆ, ಅಲ್ಲಿ ಇಷ್ಟೊಂದು ನೆನಪಿನ ಯಾತ್ರೆ ಆಗೋದಿಲ್ಲ. अब इसमें लिखने की ये भी क्या बात है, ಆಶಿಕ್ ಮಾಶಿಕ್ ಲಿಖತೆ ಹೇಗೆ. ಈಗ ಇದರಲ್ಲಿ ಬರೆಯುವಂಥ ಮಾತೇನಿದೆ, ಪ್ರಿಯತಮ ಪ್ರಿಯತಮೆ ಎಂದಾದರೂ ಬರೀತಾರೇನು. अंदर में देखो, हमने किसको दुख तो नहीं दिया, कितनों को याद दिलाया. ಆಂತರ್ಯದಲ್ಲಿ ನೋಡಿ, ನಾವು ಯಾರಿಗೂ ದುಃಖವನ್ನು ಕೊಟ್ಟಿಲ್ಲ ತಾನೆ. ಎಷ್ಟು ಜನರನ್ನ ಬಾಬುವರ ಪರಿಚಯವನ್ನ ಕೊಟ್ವಿ, ಬಾಬುವರ ನೆನಪನ್ನ ಕೊಡಿಸ್ತೀವಿ. यहाँ हम आते जमा करने, तो यहाँ कोशिश करो ऊपर छतों पर एकांत में जाकर बैठो, ಖಜಾನಾ ಜಮಾ. ಇಲ್ಲಿ ತಾವು ಬರ್ತೀರಾ ಜಮಾ ಮಾಡ್ಕೊಳಕ್ಕೋಸ್ಕರ. ಅಂದಮೇಲೆ ಪ್ರಯತ್ನ ಮಾಡಿ ಮೇಲೆ ಟೆರೆಸ್ಸಲ್ಲಿ ಹೋಗಿ ಏಕಾಂತದಲ್ಲಿ ಕುತ್ಕೊಳ್ಳಿ, ಖಜಾನೆಗಳನ್ನು ಜಮಾ ಮಾಡಿ. ये समय है ही जमा करने का, 7 रोज 5 रोज आते हो, ಮುರಳಿ ಸುನ್ಕರ್ ಜಾಯಿ ಏಕಾಂತ ಮೇಲೆ. ಈ ಸಮಯ ಆಗಿದೆ ಜಮಾ ಮಾಡ್ಕೊಳ್ಳೋದು. 7 ದಿನ 5 ದಿನ ಇಲ್ಲಿ ಬರ್ತೀರ, ಮುರಳಿಯನ್ನ ಕೇಳಿ ಏಕಾಂತದಲ್ಲಿ ಕುತ್ಕೊಳ್ಳಿ. यहाँ तो घर में बैठे हो, बाबा को याद करो तो कुछ तुम्हारा जमा हो जाए. ಇಲ್ಲಿ ಮನೆಯಲ್ಲಿ ಕೂತಿದ್ದೀರಾ, ತಂದೆಯನ್ನ ನೆನಪು ಮಾಡಿ, ಆಗ ತಮಗೆ ಏನಾದರೂ ಜಮಾ ಆಗುತ್ತೆ. बहुत माताएं बांधेलिया है, याद करती है ಶಿವ ಬಾಬಾ ಬಂಧನ से छुड़ाओ. ಬಹಳಷ್ಟು ಜನ ಮಾತೆಯರು ಬಂಧನದಲ್ಲಿ ಇದ್ದಾರೆ, ನೆನಪು ಮಾಡ್ತಾರೆ, ಶಿವ ಬಾಬಾವರ ಬಂಧನದಿಂದ ಬಿಡುಗಡೆ ಮಾಡಿ. विकार के लिए कितना मारते हैं, खेल दिखाया ना द्रौपदी के चीर हरे. ವಿಕಾರಕ್ಕೋಸ್ಕರ ಎಷ್ಟೊಂದು ಪೆಟ್ಟು ತಿಂತಾರೆ. ಆಟ ನೋಡಿದ್ರಲ್ಲ, ದ್ರೌಪದಿಯ ಸೆರಗನ್ನ ಹೇಳಿದ್ರು. तुम सब द्रौपदिया हो तो बाबा को याद करते रहना. ತಾವೆಲ್ಲರೂ ದ್ರೌಪದಿಗಳಾಗಿದ್ದೀರಾ, ತಂದೆಯಿಂದ ನೆನಪು ಮಾಡ್ತಾ ಇರಿ. बाबा युक्ति तो बहुत बताते, इसमें स्नान आदि की भी बात नहीं रहती. ಬಾಬಾ ಯುಕ್ತಿಗಳನ್ನು ಬಹಳಷ್ಟು ತಿಳಿಸ್ತಾರೆ, ಇದರಲ್ಲಿ ಸ್ನಾನದ ಮಾತು ಇಲ್ಲ. हाँ, लेटरिन में जाना होता तो स्नान जरूरी है. मनुष्य तो स्नान के समय भी कभी देवता या भगवान को याद कर. हाँ, लेटरिन ಹೋದಾಗ ಸ್ನಾನ ಬಹಳ ಅವಶ್ಯಕತೆ. ಮನುಷ್ಯ ಸ್ನಾನದ ಸಮಯದಲ್ಲೂ ದೇವತೆಯನ್ನ ಭಗವಂತನನ್ನ ನೆನಪು ಮಾಡ್ತಾ ಇರ್ತಾರೆ. मुख्य बात है ही याद की, ज्ञान तो बहुत मिला हुआ है. ಮುಖ್ಯವಾದ ಮಾತು ನೆನಪಿ ಆಗಿದೆ,
ಜ್ಞಾನ ಅಂತೂ ಬಹಳಷ್ಟು ಸಿಕ್ಕಿದೆ. 84 के चक्र का ज्ञान है अपने अंदर में बैठकर देखो. 84 ಚಕ್ರದ ಜ್ಞಾನ ಆಗಿದೆ. ತಮ್ಮ ಆಂತರ್ಯದಲ್ಲಿ ಕುತ್ಕೊಂಡು ನೋಡಿ. अपने से पूछो ऐसा मीठा मीठा बाबा जो हमको स्वर्ग का मालिक बनाते उसको सारे दिन में कितना याद किया. ನಿಮ್ಮ ಜೊತೆ ನೀವೇ ಮಾತಾಡಿ. ಇಂತಹ ಮಧುರಾತಿ ಮಧುರ ತಂದೆ ಯಾರು ಸ್ವರ್ಗದ ಮಾಲೀಕರಾಗಿ ಮಾಡ್ತಿದ್ದಾರೆ ಅವರನ್ನ ಇಡೀ ದಿನ ಎಷ್ಟು ನೆನಪು ಮಾಡಿದೆ. ಮನ್ ಬಾಗ್ತಾ ತೋ ನಹಿ ಹೈ, ಮನಸ್ಸು ಓಡೋದಿಲ್ಲ ತಾನೆ. ಕಹಾ ಬಾಗೇಂಗ ದುನಿಯಾ ತೋ ಹೈ ನಹಿ, ಎಲ್ಲಿ ಓಡ್ತಾನೆ, ಬೇರೆ ಪ್ರಪಂಚ ಅಂತೂ ಇಲ್ವಲ್ಲ. ये सब खत्म हो जाना है, हम और बाबा ही रहने वाले. ಇವೆಲ್ಲ ಸಮಾಪ್ತಿ ಆಗಬೇಕಾಗಿ ನಾನು ಮತ್ತೆ ತಂದೆ ಮಾತ್ರ ಇರ್ತೀವಿ. ऐसे ऐसे अंदर में बातें करो तो फिर बहुत मजा आए. ಈ ರೀತಿ ಆಂತರ್ಯದಲ್ಲಿ ಮಾತಾಡಿ ಆಗ ಬಹಳಷ್ಟು ಮಜಾ ಬರುತ್ತೆ. यहाँ जो भी आते वो बहुत पुराने भगत है, जो नहीं आते समझो कि आजकल के भगत. ಇಲ್ಲಿ ಯಾರು ಬರ್ತಾರೆ ಅವರು ಹಳೆಯ ಭಕ್ತರಾಗಿದ್ದಾರೆ. ಯಾರು ಬರೋದಿಲ್ಲ ತಿಳ್ಕೊಳ್ಳಿ ಇವತ್ತಿನ ಭಕ್ತರಾಗಿ. वो देरी से आएंगे, शुरू से भक्ति करने वाले जरूर बाबा से वर्षा पाने आए. ಅವರು ನಿಧಾನಕ್ಕೆ ಬರ್ತಾರೆ. ಯಾರು ಆರಂಭದಿಂದ ಭಕ್ತಿಯನ್ನ ಮಾಡ್ತಾರೆ ಅವರು ತಂದೆಯಿಂದ ಆಸ್ತಿ ಪಡೆಯೋದಿಕ್ಕೆ ಬರ್ತಾರೆ. तुम बहुत गुप्त मेहनत है, जो धारणा नहीं करते उनसे कुछ भी मेहनत होती. ಇದು ಬಹಳ ಗುಪ್ತವಾದ ಶ್ರಮ. ಯಾರಿಗೆ ಧಾರಣೆ ಆಗಲ್ಲ ಅವರು ಏನು ಶ್ರಮವನ್ನ ಮಾಡೋದೇ ಇಲ್ಲ. यहाँ तुम आते ही हो रिफ्रेश होने, अपने से मेहनत करो. ತಾವು ಇಲ್ಲಿ ಬರ್ತೀರಾ ರಿಫ್ರೆಶ್ ಆಗಕ್ಕೋಸ್ಕರ, ತಮ್ಮ ಜೊತೆ ತಾವು ಶ್ರಮ ಮಾಡಿ. एक हफ्ता में तुम इतना माल इकट्ठा कर सकते हो जो वहाँ 12 मास में. ಒಂದು ವಾರದಲ್ಲಿ ತಾವು ಅಷ್ಟೊಂದು ಮಾಲನ್ನ ಸಂಪಾದನೆ ಮಾಡಬಹುದು. ನಿಮ್ಮ ಸ್ಥಾನದಲ್ಲಿ 12 ತಿಂಗಳಾದರೂ ಅಷ್ಟು ಒಟ್ಟುಗೂಡ್ಸಕ್ಕೆ ಸಾಧ್ಯ ಇಲ್ಲ. ಯಾ 7 रोज में सारे कसर निकाल सकते हो, ಬಾಬಾ ರಾಯ್ದಿ. ಇಲ್ಲಿ 7 ದಿನದಲ್ಲಿ ಎಲ್ಲ ಶಕ್ತಿಯನ್ನ ನೀವು ತೆಗಿಬಹುದಾಗಿದೆ. ಬಾಬಾ ಆಜ್ಞೆಯನ್ನ ಕೊಡ್ತಾರೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊದಲನೇದು, एकांत में बैठ बाबा को याद कर कमाई जमा कर. ಏಕಾಂತದಲ್ಲಿ ಕುಳಿತುಕೊಂಡು ತಂದೆಯನ್ನ ನೆನಪು ಮಾಡಿ ಸಂಪಾದನೆಯನ್ನ ಜಮಾ ಮಾಡಬೇಕಾಗಿದೆ. अपने अंदर चेक करना है, याद के समय मन भागता तो नहीं. ತಮ್ಮ ಆಂತರ್ಯದಲ್ಲಿ ಚೆಕ್ ಮಾಡ್ಕೋಬೇಕಾಗಿದೆ. ನೆನಪಿನ ಸಮಯದಲ್ಲಿ ಮನಸ್ಸು ಓಡೋದಿಲ್ಲ ತಾನೆ. हम कितना समय स्वीट बाबा को याद करते हैं. ನಾವು ಎಷ್ಟು ಸಮಯದಲ್ಲಿ ಮಧುರವಾದ ತಂದೆಯನ್ನ ನೆನಪು ಮಾಡ್ತೀವಿ. ಎರಡನೇದು, सदा इसी खुशी में रहना है कि हमें बाबा ने रावण के पिंजरे से मुक्त कर दिया. ಸದಾ ಇದೇ ಖುಷಿಯಲ್ಲಿ ಇರಬೇಕಾಗಿದೆ. ಬಾಬಾ ನಮ್ಮನ್ನ ರಾವಣದ ಬಂಜರದಿಂದ ಮುಕ್ತರಾಗಿ ಮಾಡಿದ್ದಾರೆ. अभी हम ऐसी दुनिया में जा रहे जहाँ ना गर्मी है ना सर्दी है. ಈಗಂತೂ ನಾವು ಅಂತಹ ಪ್ರಪಂಚದಲ್ಲಿ ಹೋಗ್ತಿದ್ದೀವಿ, ಅಲ್ಲಿ ಬಿಸಿ ಆಗಲಿ ತಣ್ಣಗಾಗಲಿ ಏನೂ ಇರೋದಿಲ್ಲ. ಯಹಾ ಸದಾ ಹಿ ಬಸಂತ ಋತು है. ಇಲ್ಲಿ ಸದಾ ಬಸಂತ ಋತು ಇರುತ್ತೆ, ಇಲ್ಲಿ ಸತ್ಯ. ಇಂದಿನ ವರದಾನ, ಮೇರೆ ಕೋ ತೇರೆ ಮೇ ಪರಿವರ್ತನ ಕರ್ बेफिक्र बादशाह बनने वाले ಖುಷಿ के ಖಜಾನೆ से भरपूर भवा. ನನ್ನದು ಅನ್ನೋದನ್ನ
ನಿನ್ನದು ಅಂತ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗಿ ಮಾಡುವಂಥವರು ಆಗುವಂಥವರು ಖುಷಿಯ ಖಜಾನೆಯಿಂದ ಸಂಪನ್ನ ಭವ. जिन बच्चों ने सब कुछ तेरा कर दिया वही ಬೇಫಿಕರ್. ಯಾವ ಮಕ್ಕಳು ಎಲ್ಲವನ್ನ ನಿನ್ನದು ಅಂತ ಹೇಳ್ಬಿಟ್ರು ಅವರೇ ನಿಶ್ಚಿಂತರಾಗಿ ಇರ್ತಾರೆ. ಮೇರಾ ಕುಚ್ ನಹಿ ಸಬ್ ತೇರಾ ಹೈ, ಜಬ್ ಐಸಿ ಪರಿವರ್ತನ್ ಕರ್ತೆ ಹೋ ತಬ್ ಬೇಫಿಕರ್ ಬನ್ ಜಾ. ನನ್ನದು ಅನ್ನೋದು ಏನೂ ಇಲ್ಲ, ಎಲ್ಲವೂ ತಮ್ಮದೇ ಆಗಿದೆ. ಯಾವಾಗ ಇಂತಹ ಪರಿವರ್ತನೆಯನ್ನ ಮಾಡ್ತೀರಾ ಆಗ ನಿಶ್ಚಿಂತರಾಗ್ತೀರಾ. जीवन में हर एक फिक्र रहना चाहता है, जीवन में हर एक बेफिक्र रहना चाहता है. जहाँ फिक्र नहीं वहाँ सदा ಖುಷಿ हो. ಜೀವನದಲ್ಲಿ ಪ್ರತಿಯೊಬ್ಬರೂ ನಿಶ್ಚಿಂತವಾಗಿ ಇರಬೇಕು ಅಂತ ಇಷ್ಟಪಡ್ತಾರೆ. ಎಲ್ಲಿ ಚಿಂತೆ ಇರೋದಿಲ್ಲ ಅಲ್ಲಿ ಸದಾ ಖುಷಿ ಇರುತ್ತೆ. तो तेरा कहने से बेफिक्र बनने से ಖುಷಿ के ಖಜಾನೆ से भरपूर हो जा. ಎಲ್ಲಿ ನಿನ್ನದು ಅಂತ ಹೇಳ್ತೀವಿ ನಿಶ್ಚಿಂತರಾಗ್ತೀವಿ, ಖುಷಿಯ ಖಜಾನೆಯಿಂದ ತುಂಬಿರ್ತೀವಿ. ಆ ಬೇಫಿಕರ್ बादशाह के पास अनगिनत अकूट अविनाशी खजाना है जो सतयुग में भी नहीं हो. ತಮ್ಮ ನಿಶ್ಚಿಂತ ರಾಜಧಾನಿಯಲ್ಲಿ ಲೆಕ್ಕ ಇಲ್ಲದಷ್ಟು ಅಕೂಟವಾದ ಅವಿನಾಶಿ ಖಜಾನೆ ಇದೆ. ಸತ್ಯುಗದಲ್ಲೂ ಅಷ್ಟೆಲ್ಲ ಇರೋದಿಲ್ಲ. ಸ್ಲೋಗನ್ ಆಗಿದೆ. ಖಜಾನೋ ಕೋ ಸೇವಾ ಮೇ ಲಗಾನಾ ಅರ್ಥಾತ್ ಜಮಾ ಕಾ ಖಾತಾ ಬೇಡ. ಖಜಾನೆಗಳನ್ನು ಸೇವೆಯಲ್ಲಿ ಉಪಯೋಗಿಸಿ, ಅಂದರೆ ಜಮಾ ಖಾತೆಯನ್ನು ಬೆಳೆಸುವಂಥದ್ದಾಗಿದೆ.